ನೀವೇನಾದರೂ ಈ ವರ್ಷದ KCET ಪೇಪರಲ್ಲಿ ಒಂದು ಆಪ್ಷನ್ನ ಕಂಪ್ಲೀಟಾಗಿ ಎಲ್ಲ ಒಂದು ಕ್ವೆಶನ್ಗೂ ಅಪ್ಲೈ ಮಾಡಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ನೀವು ನೋಡಲೇಬೇಕು. ಬಿಕಾಸ್ ಲಾಸ್ಟ್ ವರ್ಷನೂ ಎಷ್ಟೋ ಜನ ಮಿಸ್ಟೇಕ್ ಮಾಡಿಬಿಟ್ಟು ಅವ್ರಿಗೆ ಒಂದು ಮಾರ್ಕ್ಸು ಸಿಕ್ಕಿಲ್ಲ. ಸೊ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಆ್ಯಂಡ್ ಎಷ್ಟು ಮಾರ್ಕ್ಸ್ ನಿಮ್ಗೆ ಸಿಗ್ಬೋದು ಅಕಸ್ಮಾತ್ ಈ ಥರ ಮಾಡಿದ್ರೆ, ಆ್ಯಂಡ್ ಇದು ಮಾಡೋದು ಒಳ್ಳೆಯದಾ ತಪ್ಪು ಏನೋ ಕೆಟ್ಟದಾ, ಇದಕ್ಕಿಂತ ಏನಾದರೂ ಬೆಟರ್ ಮೆಥಡ್ ಇದೆಯಾ ನಿಮಗೆ ಏನು ಓದ್ದೇನೆ ಮಾರ್ಕ್ಸ್ ತೊಗೊಳೋದಕ್ಕೆ, ಪ್ರತಿಯೊಂದ್ರ ಬಗ್ಗೆ ಇನ್ ಡೀಟೇಲಾಗಿ ಮಾತಾಡೋಣ. ಆ್ಯಂಡ್ ಇದೊಂದು ರಿಯಾಲಿಟಿ ಚೆಕ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಟಾಪಿಕ್ ಇದು. ನಾನು ನಿಮಗೆ ಜಸ್ಟ್ ಎಜುಕೇಷನ್ ಪರ್ಪಸ್ಗೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇಟ್ಸ್ ನಾಟ್ ಟು ಇನ್ಫ್ಲುಯೆನ್ಸ್ ಎನಿ ಒನ್. ಐ ಆಮ್ ಕ್ಲಿಯರ್ಲಿ ಕಾಲಿಂಗ್ ದಿಸ್ ಔಟ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನು ಡೈಲಿ ಶಾರ್ಟ್ಕಟ್ ಟ್ರಿಕ್ಸು ಮತ್ತು ಗೆಸ್ಸಿಂಗ್ ಟೆಕ್ನಿಕ್ಸ್ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಬಿಕಾಸ್ ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಕಡಿಮೆ ಟೈಮ್ ಇದೆ ಆ್ಯಂಡ್ ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾನು ಆವಾಗಲೇ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದೊಂದು ಇಂಪಾರ್ಟೆಂಟ್ ಮೆಥಡ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವ್ದು ಈಸಿಯಾಗಿರುತ್ತೆ, ಯಾವ್ದು ನೀವು ಐಡೆಂಟಿಫೈ ಮಾಡಿ ಕ್ಲೀನಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು, ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಅದ್ರಲ್ಲಿ ಸಿಗುತ್ತೆ. ಸೊ ಫಾಲೋ ಮಾಡಿ. ಅಕಸ್ಮಾತ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಇಲ್ಲಾಂದ್ರೆ ಪರವಾಗಿಲ್ಲ, ಶಾರ್ಟ್ಸ್ ಥರ ನಾನು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗುವ. ಸೊ ಫಸ್ಟ್ ಆಫ್ ಆಲ್, ನಮ್ಮ ಹತ್ರ ಪ್ರೂಫ್ ಇಲ್ಲ, ಆಯಿತಾ? ಯಾವ ಒಂದು ವಿಚಾರಕ್ಕೆ ಪ್ರೂಫ್ ಇಲ್ಲ. ಎಲ್ಲೂ ಆನ್ಲೈನಲ್ಲಿ ಅಥವಾ ಎಕ್ಸ್ಕ್ಲೂಸಿವ್ ಆಗಿ ದೆರ್ ಇಸ್ ನೋ ಸ್ಟ್ರೇಟ್ ಡೀಟೇಲ್ ಅಬೌಟ್ ಎಕ್ಸಾಕ್ಟ್ಲಿ ಇಷ್ಟು ಆಪ್ಷನ್ಗೆ ಹಾಕಿದ್ರೆ ನಿಮ್ಗೆ ಇಷ್ಟು ಕರೆಕ್ಟಾಗಿ ಬರುತ್ತೆ, ಅಥವಾ ಬಿ ಇಷ್ಟು ಆಪ್ಷನ್ಗೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ, ಸಿಗೆ ಇಷ್ಟು ಬರುತ್ತೆ, ಡಿಗೆ ಇಷ್ಟು ಬರುತ್ತೆ ಅಂತ ಎಲ್ಲೂ ಕ್ಲಿಯರಾಗಿ ನಮಗೆಲ್ಲೂ ಇನ್ಫಾರ್ಮೇಷನ್ ಇಲ್ಲ. ಈ ABCD ಆಪ್ಷನ್ಗಳ ಮಧ್ಯೆ ಅಥವಾ 1 2 3 4 ಆಪ್ಷನ್ಗಳ ಮಧ್ಯೆ ನಾನು ಎಷ್ಟೆಷ್ಟು ಬರುತ್ತೆ ಅಂತ. ಬಟ್ ನಾವು ಯಾವ ಹೋಪಿಂದ ಈ ಥರ ಹಾಕ್ತಿದ್ದೀವಿ? ಇಟ್ಸ್ ಜಸ್ಟ್ ದಟ್ ವಿ ಆರ್ ಅಸ್ಯೂಮಿಂಗ್ ಯಾವುದೋ ಒಂದು ಆಪ್ಷನ್, ನಾನು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಆಪ್ಷನ್ 1 ಚೂಸ್ ಮಾಡಿ ಎಲ್ಲದಕ್ಕೂ ಹಾಕೊಂಬಂದರೆ 60 ಕ್ವಶನ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 20-25% ಅಂತ ತೊಗೊಂಡ್ರು ನಾನು ಒಂದು 14ರಿಂದ 15 ಕ್ವಶನ್ನು, ಒಂದು 18 ಕ್ವಶನ್ ಗಂಟ ಕರೆಕ್ಟ್ ಆಗಬಹುದು ಒಂದು ಸಬ್ಜೆಕ್ಟಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಬೇಸಿಕ್ಲಿ ಜನಗಳ ಥರ ಮಾಡ್ತಾರೆ. ಓಕೆ, ಬಟ್ ನಾನು ಆಮೇಲೆ ಇದ್ರ ಬಗ್ಗೆ ಎಲ್ಲೂ ಡೇಟಾ ಇಲ್ಲ. ಬಟ್ ನಾನೇನು ಅನಲೈಸ್ ಮಾಡಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತಂತಂದರೆ, ಸೊ ನಾನು ಆಲ್ಮೋಸ್ಟ್ ಪ್ರೀವಿಯಸ್ ಒಂದು 5 years ಕ್ವಶನ್ ಪೇಪರ್ ಇರ್ತಕ್ಕಂಥ ಈ ಒಂದು ಪ್ಯಾಟ್ರನ್ನ ಅನಲೈಸ್ ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ಸಿಗುತ್ತಾ ಓಡೋಣ ಅಂತ ಅನಲೈಸ್ ಮಾಡಿದ್ದೀನಿ. ಬಟ್ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂತಂತಂದರೆ, ಅಲ್ಲಿ ಎಲ್ಲೂ ಸಹ ನಿಮಗೆ ಈಗ ಹೇಗೆ ಇಂಡಿವಿಜುವಲಾಗಿ ಇಷ್ಟೇ ಪರ್ಸೆಂಟೇಜಲ್ಲೇ ಕೇಳ್ತಿದ್ದಾರೆ, ಬಿಗೆ ಇಷ್ಟೇ ಪರ್ಸೆಂಟೇಜಲ್ಲಿ ಬರುತ್ತೆ, ಸಿಗೆ ಇಷ್ಟೇ ಪರ್ಸೆಂಟೇಜಲ್ಲಿ ಬರುತ್ತೆ, ಡಿಗೆ ಇಷ್ಟೇ ಪರ್ಸೆಂಟೇಜಲ್ಲಿ ಬರುತ್ತೆ ಅಂತ ಕ್ಲಿಯರ್ ಆಗಿಲ್ಲ. ಅಕಸ್ಮಾತ್ ಆ ಥರ ಬಂದುಬಿಟ್ರೆ ಅಫ್ಕೋರ್ಸ್ ಜನಗಳು ಅಡ್ವಾಂಟೇಜ್ ತೊಗೊತಾರೆ. ಯಾವುದೋ A ಆಪ್ಷನ್ಗೋ, B ಆಪ್ಷನ್ಗೋ, C ಆಪ್ಷನ್ಗೋ, D ಆಪ್ಷನ್ಗೋ ಟಿಕ್ ಹಾಕ್ಬಿಟ್ಟು ಅಡ್ವಾಂಟೇಜ್ ತೊಗೊತಾರೆ. ಆ್ಯಂಡ್ ಅಡ್ವಾಂಟೇಜ್ ತೊಗೊಂಡಾದ್ಮೇಲೆ ಅದನ್ನೇ ಎಂಟೈರ್ ಪೇಪರ್ಗೆ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡಿಬಿಟ್ಟು ಎಷ್ಟು ಮಾರ್ಕ್ಸ್ ಬರುತ್ತಲ್ಲ, ಓದ್ದೇನೆ ಎಷ್ಟೋ ಬರ್ತಿದೆ, ಓದ್ಬಿಟ್ಟು ಜನ ಅಷ್ಟೊಂದು ತೆಗೆದಿಲ್ಲ ಅಂತ ಅಂದ್ಕೊಂಡು ಬೇಸಿಕ್ಲಿ ಹಾಕ್ಬಿಟ್ಟು ಬಂದುಬಿಡ್ತಾರೆ. ಬಟ್ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಗೊಂದು ಅನಾಲಿಸಿಸ್ ಕೊಡ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೊ ನಾವು ಇದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಆ್ಯಕ್ಚುಯಲ್ ಎಕ್ಸಾಮ್ದು ಡಿಸೈನ್ ಲಾಜಿಕ್ ಏನಿದೆ ಅದು, ಪ್ಲಸ್ ಅನಾಲಿಸಿಸ್ ಫ್ರಮ್ ಕೋಚಿಂಗ್ ಡೇಟಾ, ಅದಾದಮೇಲೆ ಕಂಬೈನ್ಡ್ ವಿತ್ ರಿಯಲ್ ಪ್ರೊಬಬಿಲಿಟಿ ಆ್ಯಂಡ್ ಪೇಪರ್ಸ್ ಸೆಟ್ಟಿಂಗ್ ಪ್ಯಾಟ್ರನ್ ಅನಲೈಸ್ ಮಾಡಿಬಿಟ್ಟು ಈ ಒಂದು ಡಿಸ್ಟ್ರಿಬ್ಯೂಷನ್ ಪ್ಯಾಟ್ರನ್ನ ತೊಗೊಂಬಂದಿರೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು 180 ಮಾರ್ಕ್ಸ್ಗೆ ಅಟೆಂಡ್ ಮಾಡ್ತಿದ್ದೀರ ಅಂತ ಅಂದ್ಕೊಳ್ಳಿ. ಈ A ಆಗಿರಲಿ, B ಆಗಿರಲಿ, C ಆಗಿರಲಿ, D ಅದರ ಆಪ್ಷನ್ ಆಗಿರಲಿ, ಇದು ಬರ್ತಕ್ಕಂಥ ಚಾನ್ಸಸ್ ಏನಿರುತ್ತೆ 23%ಇಂದ 27%. ಆ್ಯಂಡ್ ಇಟ್ ಡಿಪೆಂಡ್ಸ್ ಆ್ಯಂಡ್ ಇಟ್ ವೇರೀಸ್. ಓಕೆ, ಒಂದು ಸಾರ್ತಿ ಏನಾಗಿತ್ತು ಗೊತ್ತಾ, ಆಪ್ಷನ್ B ಏನಿದೆ ಒಂದೇ ಒಂದು ಸಾರ್ತಿ, ಇದು ಅರೌಂಡ್ 2017 ಈ ಥರ ಆಗಿದೆ. ಆಪ್ಷನ್ B ಏನಾಗಿತ್ತು, ಅಪ್ರಾಕ್ಸಿಮೇಟ್ಲಿ 30 ಕ್ವಶನ್ಸ್ ಹತ್ತಿರ 28, 29, 30 ಅಪ್ರಾಕ್ಸಿಮೇಟ್ಲಿ ಕ್ವಶನ್ಗಳಿಗೆ ಆಪ್ಷನ್ B ಆನ್ಸರ್ ಆಗಿತ್ತು. ಸೊ ಅದಕ್ಕೆ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಓಕೆ ನಾನು ಆಪ್ಷನ್ Bನೇ ಟೇಕ್ ಆಗಿಬಿಡ್ತೀನಿ, ಮ್ಯಾಕ್ಸಿಮಮ್ ನಂಬರ್ ನಾನು ಸ್ಕೋರ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದು ಅನ್ಪ್ರಿಡಿಕ್ಟಬಲ್ ಸಿಚುವೇಷನು. ಅಂದರೆ ನಾನು ನಿಮಗೆ ಪ್ಯಾಟರ್ನ್ ಅನಲೈಸ್ ಮಾಡಿ ಪ್ಯಾಟರ್ನ್ ಗೊತ್ತಿದ್ದರೆ ನಾನು ಹೇಳ್ತಿದ್ದೆ ನಾನು ನಿಮಗೆ. ಬಟ್ ಮೋಸ್ಟ್ಲಿ ಇದೇ ಥರ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದು ಸ್ಟಿಲ್ ನನಗೂ ಕನ್ಫ್ಯೂಷನ್ ಎಲ್ಲ ಇದೆ. ಈವನ್ ಐ ಡೋಂಟ್ ಹ್ಯಾವ್ ಮಚ್ ಕ್ಲಾರಿಟಿ ಓವರ್ ಇಟ್. ಏನಪ್ಪ ಅಂತಂದರೆ, ಒಂದೇ ಆಪ್ಷನನ್ನು ಎಂಟೈರ್ ಪೇಪರ್ಗೆ ಅಪ್ಲೈ ಮಾಡಿದ್ರೆ ನೀವು ನಿಮ್ಮ ಪೇಪರು ಕ್ಯಾನ್ಸಲ್ ಆಗುತ್ತೆ ಅನ್ನೋ ಒಂದು ಮಾತುಕತೆ ಇದೆ. ಬಟ್ ಐ ಆಮ್ ಕಂಪ್ಲೀಟ್ಲಿ ಅನ್ಶೂರ್ ಅಬೌಟ್ ಇಟ್ ಬಿಕಾಸ್ ಐ ಡಿಡ್ ನಾಟ್ ಫೈಂಡ್ ಎನಿ ಪ್ರೂಫ್ ಅಥವಾ ಡೇಟಾ ರಿಗಾರ್ಡಿಂಗ್. ಬಟ್ ಇದ್ರ ಬಗ್ಗೆ ಮಾತಾಡ್ತಾರೆ ಜನಗಳು. ಸೊ KCET ಕೋಚಿಂಗ್ ಸೆಂಟ್ರಲ್ಲೂ ಒಂದಷ್ಟು ಜನ ಹೇಳ್ತಾರೆ ಇದನ್ನು. ಬಟ್ ನೀವೇನಾದರೂ ಇದನ್ನು ಮಾಡೋಕ್ಕೆ ಹೋಗ್ತಿದ್ರೆ, ನಾನು ಸಜೆಸ್ಟ್ ಮಾಡೋದಿಲ್ಲ ಇದನ್ನು ಮಾಡಿದೆ ಅಂತ, ಬಟ್ ಅಕಸ್ಮಾತ್ ಮಾಡೋಕ್ಕೆ ಹೋಗ್ತಿದ್ರೆ 59 ಕ್ವೆಶನ್ಸಿಗೆ ಯಾವ್ದಾದ್ರು ಒಂದು ಆಪ್ಷನ್ ಹಾಕ್ಬಿಟ್ಟು ಇನ್ನು ಬೇರೆ ಇದಕ್ಕೆ ಇನ್ನೊಂದು ಹಾಕಬಹುದಾಗಿರುತ್ತೆ. ಅಕಸ್ಮಾತ್ ನೀವು ಲಕ್ಷದ ಆಟ ಆಡ್ತೀನಿ ಅಂತಂದರೆ 59 ಡಿವೈಡ್ ಮಾಡ್ಕೊಳ್ಳಿ, ಅಥವಾ 30 ಡಿವೈಡ್ ಮಾಡ್ಕೊಳ್ಳಿ. 59 ಡಿವೈಡ್ ಮಾಡ್ಕೊಂಡ್ರೆ 4 ಆಪ್ಷನ್ ಇಂಡಿವಿಜುವಲಾಗಿ ಹಾಕೊಂಬರ್ತೀರ. ಇಲ್ಲ ಅಂತ 30 ತಗೋತೀನಿ ಅಂದರೆ ಒಂದು ಆಪ್ಷನ್ 30, ಒಂದು ಆಪ್ಷನ್ ಹಿಂಗೆ ಹಾಕೊಂಬರ್ತೀರ. ಸೊ ಇದು ಪ್ಯೂರ್ಲಿ ನಾನು ನಿಮ್ಮ ನಾಲೆಜಸ್ನ ಹೇಳ್ತಿರೋದು. ಐ ಆಮ್ ನಾಟ್ ಸಜೆಸ್ಟಿಂಗ್ ದಿಸ್ ಥಿಂಗ್ಸ್ ಟು ಯು ಗೈಸ್, ಬಟ್ ಐಮ್ ಜಸ್ಟ್ ಗಿವಿಂಗ್. ಅಕಸ್ಮಾತ್ ಇದೇ ಮಾಡೋಕ್ಕೆ ಹೋಗ್ತಿದ್ರೆ ಏನಾದರೂ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಇವಾಗ ಆ್ಯಕ್ಚುಯಲ್ ಟಾಪಿಕ್ಗೆ ಬರೋಣ. ನನ್ನ ಪ್ರಕಾರ ಇದು ಒಂದು ವೇಸ್ಟ್ ಮೆಥಡು. ಓಕೆ,
ನೀವೇನಾದರೂ ಇದನ್ನು ಬಳಸೋಕೆ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ ಕ್ಲಾರಿಟಿ ಇರಬೇಕು. ನನಗೆ ಏನಂದರೆ ಏನೂ ಗೊತ್ತಿಲ್ಲ, ನಾನು ಬೋರ್ಡ್ ಎಕ್ಸಾಮಲ್ಲೇ ಪಾಸ್ ಆಗಿರೋ ದೊಡ್ಡ ವಿಚಾರ, ಇದರಲ್ಲೂ ಆಗ್ತೀನಿ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಏನಕ್ಕೆ ತಲೆ ಹಾಳು ಮಾಡ್ಕೊಳ್ಳಿ, ಓದ್ತಾರೆ ನಾನು ಇದೇನೋ ಮಾಡ್ತೀನಿ ಅಂತಂದರೆ ಇದಕ್ಕೆ ಹೋಗ್ಬೋದಾಗಿರುತ್ತೆ. ಇಲ್ಲ ಅಂತಂತಂದರೆ ನಾನು ಆವಾಗಲೇ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 5 ಕ್ರೇಜಿ ಗೆಸ್ಸಿಂಗ್ ಟೆಕ್ನಿಕ್ಸ್ ಇದ್ದಾವೆ, ಸೈಂಟಿಫಿಕಲಿ ಪ್ರೂವನ್, ಆ್ಯಕ್ಚುಯಲ್ ಆಗಿ ವರ್ಕ್ ಮಾಡ್ತಕ್ಕಂಥ ಟೆಕ್ನಿಕ್ಸ್ಗಳು. ಅದನ್ನು ಯೂಸ್ ಮಾಡ್ಕೊಂಡು ನೀವು ಅಪ್ರಾಕ್ಸಿಮೇಟ್ಲಿ 20-25 ಕ್ವಶನನ್ನು ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡಬಹುದಾಗಿರುತ್ತೆ. ಇಫ್ ಯು ಪ್ರಾಕ್ಟೀಸ್ ದೆಮ್ ಪ್ರಾಪರ್ಲಿ ಯೂಸಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ವೀಡಿಯೋಸ್ಗಳನ್ನ ನೋಡಿ ನನ್ನ ಚಾನಲ್ ನಿಮ್ಗೆ ಬೇಜಾನ್ ಸಿಗ್ತವೆ. ಆ್ಯಂಡ್ ಅಂದ ಹಾಗೆ ನಾನು ಶಾರ್ಟ್ಕಟ್ ಟ್ರಿಕ್ಗಳು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೂ ಸಹ ವೀಡಿಯೋ ಮಾಡಿದ್ದೀನಿ. ಸೊ ಮನೋಜ್ ಪೇರನ್ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ. ಸೊ ನಿಮಗೆ ಪಾಪ್ಯುಲರ್ ವೀಡಿಯೋಸ್ಗಳಿಗೆ ಹೋಗಿ ನಿಮಗೆಲ್ಲ ಪಾಪ್ಯುಲರ್ ವೀಡಿಯೋಸ್ಗಳು ಬರ್ತವೆ, ಅದರಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಎಲ್ಲ ಲಕ್ಷಗಟ್ಟಲೆ ವ್ಯೂಸ್ ಹೋಗಿದ್ದಾವೆ. ಆ್ಯಂಡ್ ತಲೆ ಕೆಡಿಸ್ಕೊಂಬೇಡಿ, ಕಾಮೆಂಟ್ಸ್ ನೋಡಿ ನಿಮ್ಗೆ ನಂಬಿಕೆ ಬಂದ್ರೇ ಅದನ್ನು ರೆಫರ್ ಮಾಡಿ, ಆ್ಯಂಡ್ ನಿಮಗೆ ಯೂಸ್ ಆದ್ರೇ ರೆಫರ್ ಮಾಡಿ ಅಂತ ಹೇಳ್ತೀನಿ. ಅದರಿಂದ ಅಪ್ರಾಕ್ಸಿಮೇಟ್ಲಿ ನೀವು 20-25 ಕ್ವಶನ್ ಓದ್ಬೋದು. ನಿಮ್ಗೆ ಅದೆಲ್ಲ ಬೇಕು ಅಂತಂದರೆ ನಾನು 99 ರೂಪೀಸ್ PDF ಮಡಗಿದ್ದೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪ್ರತಿಯೊಂದಕ್ಕೂ ಸಿಗುತ್ತೆ. ಸೊ IP-V47 ನಾನು ಡಿಸ್ಕ್ರಿಪ್ಷನ್ ಅಂದರೆ ಪಿನ್ ಕಾಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪಿನ್ ಕಾಮೆಂಟ್ಗೆ ಹೋಗಿ ಅಲ್ಲಿ ನನ್ನ ಇಮೇಲ್ ಸಿಗುತ್ತೆ, ಅಥವಾ ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಮನೋಜ್ PN777 ಇದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು. ನಾನು ನಿಮ್ಮ QR ಕೋಡ್ ಕಳಿಸ್ತೀನಿ, ಒಂಚೂರು ಕಂಪ್ಲೀಟ್ ದ ಪೇಮೆಂಟ್ ಇಮೇಲ್ ಕೊಡಿ. ಇಮೇಲ್ಗೆ ನಾನು ನಿಮಗೆ ಆಕ್ಸೆಸನ್ನು ಕೊಡ್ತೀನಿ ಎಲ್ಲ PDF ಅದನ್ನು ಸಹ ಓದ್ಕೊಂಡು ಹೋಗ್ಬೋದಾಗಿರುತ್ತೆ. ನೀವೆಲ್ಲ ಮೆಥಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ, ಅಂದರೆ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಅಪ್ಲೈ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಬಂದು ಹೋದರೆ 20-25 ಕ್ವಶನ್ಸನ್ನು ಕಣ್ಣು ಮುಚ್ಕೊಂಡು ಸಾಲ್ವ್ ಮಾಡ್ಬೋದು. ಪ್ಲಸ್ ನಿಮ್ಮ ಹತ್ರ ಒಂದು ಸ್ವಲ್ಪ ನಾಲೆಜ್ದು ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂತಂದರೆ ಪ್ಲಸ್ ಒಂದು 15-20 ಕ್ವಶನ್ಸ್ ಅಂತ ಅಂದ್ಕೊಂಡ್ರು ಅಪ್ರಾಕ್ಸಿಮೇಟ್ಲಿ 35-40 ಕ್ವಶನ್ಸ್ ಸಾಲ್ವ್ ಮಾಡ್ತಾರೆ. ಟ್ರಸ್ಟ್ ಮೀ, ಇಟ್ಸ್ ಅ ವೆರಿ ಗುಡ್ ಸ್ಕೋರ್. ನೋಡಿ, ನಿಮ್ದೇನಾದರೂ 95+ ಕ್ರಾಸ್ ಆಗ್ತಿದೆಯಾ, ಸಿಕ್ಕಾಪಟ್ಟೆ ಒಳ್ಳೆ ಸ್ಕೋರ್ ಅಂತ ಅರ್ಥ ಇದು. ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಸ್ಕೋರ್ ಸೋ ಮಚ್, ಬಿಕಾಸ್ ಎಲ್ಲರೂ ಪ್ರಿಪೇರ್ ಆಗೇ ಬಂದಿರೋದಿಲ್ಲ. ಆಲ್ಮೋಸ್ಟ್ 80-90% ಜನ ಪ್ರಿಪೇರ್ ಆಗದೇ ಬರ್ತಾರೆ. 10% ಅಷ್ಟೇ ಸೀರಿಯಸ್ ತೊಗೊಂಡು ಪ್ರಿಪೇರ್ ಆಗ್ತಿರೋರು. ಸೊ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಸೊ ದಿಸ್ ಇಸ್ ದ ವಿಡಿಯೋ. ಸೊ ಏನಾದರೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ. ನಾಳೆ ಸಿಗ್ತೀನಿ ವಿತ್ ಸಮ್ ಮೋರ್ ಟ್ರಿಕ್ಸ್. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್. ಬಾಯ್.